ನಮಸ್ಕಾರ ಎಲ್ಲರಿಗೆ. ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ, ಭಾಳ ದಿವಸದಿಂದ ನನಗೆ ನೋವಾಗ್ತಿದೆ. ಈ ಜೆನೋಸೈಡ್ ಆಗಿದೆಯಲ್ಲ ನಮ್ಮವರ ಮೇಲೆ, ನಮ್ಮ ಭಾರತ ದೇಶದ ಕಾಶ್ಮೀರ್ ಪೆಹಲ್ಗಾಮ್ದಲ್ಲಿ ಯಾರೆಲ್ಲ 26 ಜನರಿಂದ 28 ಜನ ತನಕ ಸಾವನ್ನಪ್ಪಿದರು ನಮ್ಮ ಭಾರತೀಯರು, ನಮ್ಮ ಹಿಂದೂಗಳ ಮೇಲೆ ಜೆನೋಸೈಡ್ ಆಗಿದ್ದಕ್ಕೆ ಭಾಳ ನೋವಾಗ್ತಿದೆ. ಅದು ಆಗಿದೆ ಟೆರರಿಸ್ಟ್ ಅಟ್ಯಾಕ್. ಬಟ್ ಅದಕ್ಕಿಂತ ಫ್ಯೂಚರಲ್ಲಿ ಜೆನೋಸೈಡ್ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ. ಯಾಕಂದರೆ ಉದಾಹರಣೆಗೆ ಇಲ್ಲಿ ನೋಡಿ ನೀವೇ, పంజాబ్ లో మాత్రమే 83,000 మంది మహిళలు పాకిస్తానీలను వివాహం చేసుకున్నారు. సరే, పాకిస్తాన్ మీద ప్రేమతో చేసుకున్నారు, మరి అటెపోవచ్చు కదా. ఆహా, పంది పిల్లలు నీరినట్టు ఇక్కడే కంటున్నారు. జస్ట్ పంజాబ్ లో 83,000 అంటే ఈ దేశంలో పుట్టి పెరిగి ఇక్కడ గాలి పీలుస్తూ తిండి తింటూ ఈ దేశం వాడిని పెళ్లి చేసుకోలేదు. సరే, పాకిస్తాన్ మీద ప్రేమ ఉంది, పాకిస్తాన్ నుండి చేసుకున్నాకైనా ఆ దేశానికి ఎందుకు వెళ్ళలేదంటారు? ఎందుకంటే ఆ 83,000 మందికి ఒక్కొక్కరికి 10 పిల్లలు వేసుకుంటే 8,30,000 మంది ఈ దేశంలోనే ఉంటున్నారు. ప్రస్తుతం బయటికి వచ్చిన డేటా ప్రకారం కనీసం 5 లక్షల భారతీయ యువతులు పాకిస్తానీలను పెళ్లి చేసుకుని భారత్ లోనే ఉంటూ ఒక్కళ్ళు తక్కువలో తక్కువగా 5 పిల్లలను కంటున్నారు. ఇప్పుడు వాళ్ళంతా భారత్ పౌరులే. వాడు నెలకోసారి వచ్చి పిల్లల మెషిన్ ని యూజ్ చేసుకుని పోతాడు. ఇక్కడ వాడి సంతానానికి నెల నెల రేషను, చదువులు, మందులు, పిఎం ఆవాస్ యోజన కింద ఇల్లు, మనం కట్టే పనులతో వాళ్ళు ఎంజాయ్. ఒరిజినల్ భారత పౌరులకు రేషన్ కార్డు పుట్టడమే అతి కష్టమైపోయింది. అలాంటిది వీళ్ళకి జస్ట్ ఇలా వారంలో అన్ని వచ్చేసాయి. అన్ని వాడుకుని ఈ దేశానికి విధేయులుగా ఉంటారా అంటే ఈ దేశాన్ని, హిందువులను ద్వేషిస్తూనే ఉంటారు. ఓటు దేశ విద్రోహులకు, దేశ విచ్ఛిన్న శక్తులకు వేస్తూనే ఉంటారు. సమయం కోసం వేచి చూస్తూ ఉంటారు. తల్లికి లేని ప్రేమ పాకిస్తానోడికి. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಅವರು ಒಂದು ಪಂಜಾಬದಲ್ಲೇ 83,000 ಜನ ಮುಸ್ಲಿಂ ಮಹಿಳೆಯರು ಪಾಕಿಸ್ತಾನ ಪುರುಷರನ್ನು ಮದುವೆ ಆಗಿದ್ದಾರಂತೆ. ಹಾಗೆ ಅವರು ಅಲ್ಲಿ ಹೋಗದೆ ಇಲ್ಲೇ ಇದ್ದು, ಅವರು ತಿಂಗಳ ಒಂದು ಸತಿ ಬಂದು ಅವನು ಇಲ್ಲಿ ಇವ್ರನ್ನ ಬಂದು ಪಾಕಿಸ್ತಾನ ಹುಡುಗ ಬಂದು ಇಲ್ಲಿ ಭಾರತ ದೇಶದ ಮುಸ್ಲಿಂ ಹುಡುಗಿನ ಮದುವೆ ಮಾಡಿಕೊಂಡು ಇಲ್ಲಿ ಮಕ್ಕಳನ್ನ ಹೆರುವುದನ್ನು ಸ್ಟಾರ್ಟ್ ಮಾಡ್ತಾರೆ ಇವರು. ಬಟ್ ಅಲ್ಲಿಗೆ ಹೋಗಲ್ಲ, ಪಾಕಿಸ್ತಾನಕ್ಕೆ ಹೋಗದೆ ಇಲ್ಲಿಂದನೇ ಇವರು, ನಾವು ಮುಸ್ಲಿಂ ಹುಡುಗಿ ಅನ್ನೋದಕ್ಕಿಂತ ನಾನು ಒಂದು ಮಿಷನ್ ಮದುವೆ ಮಾಡ್ಕೊತಾರೆ ಅನ್ಕೊತೀನಿ. ಒಬ್ಬೊಬ್ಬರು 10-20 ಜನನ ಇದು ಮಾಡ್ತಾರೆ ಅಂದರೆ ನೀವೇ ಯೋಚನೆ ಮಾಡಿ. ಅದಕ್ಕೆ ಫ್ಯೂಚರಲ್ಲಿ ಜೆನೋಸೈಡ್ ಆಗೋದಕ್ಕೆ ನಮ್ಮ ಭಾರತೀಯರು ತಯಾರಾಗಬೇಕೇನೋ ಅನ್ನಿಸ್ತದೆ. ಇದೆಲ್ಲ ನೋಡಿಕೊಂಡ್ರೆ ಇದು ಇವತ್ತಿಂದಲ್ಲ, ಇವಾಗ ಈ ಟೆರರಿಸ್ಟ್ ಅಟ್ಯಾಕ್ ಆಗಿದ್ದಕ್ಕೆ ಇದು ಒಂದು 2%, 5% ಮಾತ್ರ ಹೊರಗಡೆ ಬಿದ್ದಿದೆ ಅಂದ್ಕೊತೀನಿ. ನಾನು ನಾರ್ಮಲ್ ಆಗಿ ರಿಸರ್ಚ್ ಮಾಡಿದ್ದೀನಿ. ಮೋರ್ ದೆನ್ 2 crores ಮೇಲೆ ಇದ್ದಾರೆ ಅಂತ ಹೊರಗಡೆ ಬಂದಿದೆ, ಇನ್ಫಾರ್ಮೇಷನ್ ಬಂದಿದೆ. ಇದು ಎಲ್ಲಿವರೆಗೆ ತಗೊಂಡೋಗುತ್ತೋ ಅಂತ ಗೊತ್ತಿಲ್ಲ. ಬಟ್ ನೀವೇ ನೋಡಿದ್ದೀರಾ, ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಪಾಕಿಸ್ತಾನ್ ಫ್ಲ್ಯಾಗ್ನ ರೋಡಲ್ಲಿ ಹಾಕಿದರೆ ಮುಸ್ಲಿಮ್ ಹೆಣ್ಮಕ್ಳು ಯಾವ ಥರ ತೆಗೆದಿದ್ದರು. ಅವರು ಅಲ್ಲೇ ಸಪೋರ್ಟ್ ಮಾಡುವಾಗ ಇಲ್ಲಿ ಯಾಕಿರಬೇಕು, ಹೋಗ್ಬಿಡ್ಬೋದಲ್ಲ. ನಿಮ್ಗೆ ಅಷ್ಟು ಪ್ರೀತಿ ಇದ್ದರೆ ಹೋಗಿ, ನಿಮ್ಮವ್ರನ್ನ ನೀವು ಬೆಳೆಸ್ಕೊಳ್ಳಿ. ಬೇಡ ಅನ್ನೋದರಲ್ಲಿ ಇಲ್ಲಿದ್ದು ನಮ್ಮ ಊಟ ಮಾಡಿ, ನಮ್ಮ ರೇಷನ್ ತೊಗೊಂಡು, ಮತ್ತು ಪೀಳಿಗೆನೂ ಅವ್ರದ್ದು, ಬಟ್ಟು ನಮ್ಮದೆಲ್ಲ ಯೂಸ್ ಮಾಡ್ಕೊಳೋದು ಎಲ್ಲ ನಮ್ಮದು. ನಮ್ಮ ಭಾರತೀಯರು ಕಷ್ಟಪಟ್ಟು ಟ್ಯಾಕ್ಸ್ ಪೇ ಮಾಡ್ಕೊತ ಇದ್ಕೊಂಡು, ಬಟ್ ಇವ್ರ ಪಾಪ್ಯುಲೇಷನ್ ಇನ್ಕ್ರೀಸ್ ಮಾಡಿಸೋದಕ್ಕೆ ನಾವೆಲ್ಲ ಟ್ಯಾಕ್ಸ್ ಪೇ ಮಾಡ್ತಿದ್ದೇವೆ ಏನೋ ಅನ್ನಿಸ್ತದೆ. ಇದು
ಎಷ್ಟಾಗುತ್ತೋ ಅಷ್ಟು ಪಿ ಎಮ್ ಮೋದಿ ಆ್ಯಂಡ್ ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಅವರಿಗೆ ತಲುಪಬೇಕಾ ಅಂತ ನಾನು ಅನ್ಕೊತಿದ್ದೀನಿ. ಅವರಿಗೆ ತಿಳಿದಿರುತ್ತೆ. ಇನ್ನು ನಮ್ಮ ಕಡೆಯಿಂದ ಇನ್ನೂ ಅಷ್ಟು ಪ್ರೆಷರ್ ಬಂದರೆ ಇನ್ನೂ ಬೇಗ ಆ್ಯಕ್ಷನ್ ತೊಗೊತಾರೆ ಅಂತ ನನ್ನ ಅಭಿಪ್ರಾಯ. ನಾನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಅವರಿಗೆ ಇದು ಇನ್ಫಾರ್ಮೇಷನ್ ಕಳಿಸೋದಕ್ಕೆ ನನ್ನ ಕಡೆಯಿಂದ. ನೀವು ಕೂಡ ಸ್ವಲ್ಪ ಟ್ರೈ ಮಾಡಿ. ಇದೇ ಅಲ್ಲದೆ ಇವರು ಮೈಗ್ರೇಷನ್ಸ್ ಅಂತ ಬರ್ತಾರೆ ಆ ಕಡೆಯಿಂದ, ಮತ್ತು ఎంతమంది ಬಾಂಗ್ಲಾದೇಶನಿಂದ ಮತ್ತು ಪಾಕಿಸ್ತಾನ್ನಿಂದ ఈ ಥರ ಎಲ್ಲ ಬರ್ತಾ ఇದ್ದಾರೆ. ಇನ್ನೊಂದು వీడియో ನೋಡಿ. ఇల్లీగల్ ఇమైగ్రెంట్స్ ఎవర్రా అని అంటే హిందువులు రాలే, మళ్ళీ పాకిస్తాన్కి బంగ్లాదేశ్లోకి క్రిస్టియన్లు హిందువులు రాలే, సిక్కులు రాలే. ఎవడొచ్చిడు రానంటే భూభాగం ఇచ్చినాక కూడా మళ్ళీ ముస్లింలు వచ్చిండ్రు. ఎవడొచ్చిడు రానంటే ముస్లింలు వచ్చిండ్రు. ఎవడొచ్చిండ్రు రా అంటే రోహింగ్యాలు వచ్చిండు. ఈడెవడు రా అంటే బంగ్లాదేశ్. ఇక్కడ ఉన్న ప్రాంతీయ పార్టీలు ఏం మాట్లాడితే బంగ్లాదేశ్లో జీడిపి జబర్దస్త్ ఉన్నది అని చెప్పి మాట్లాడతారు. బంగ్లాదేశ్లో జీడిపి మంచిగుంటే మళ్ళీ పీకని కీడికి ఎందుకు వచ్చిర్రా? 2000 రూపాయలకు భారత పౌరసత్వం డాక్యుమెంట్లు వస్తున్నాయంట. భారతదేశంకి వస్తున్నారు. భారతదేశంకి వచ్చి ఏం చేస్తున్నారు రా భయ అని అంటే రోడ్ల మీద నమాజ్ చదువుడు. ఆ రోడ్ల మీద ఆడు ఏం లేదు, మన ఇట్లా రోడ్డు పోతుంటాడు. ఆడు ఇట్లా టైం కాగానే ఆడికేదో మస్జిద్లకైనా స్పీకర్లకైనా పోయిన ఇవ్వడంగానే రోడ్ మీద అవుతాడు. కథ మీకు ఆడ ట్రాఫిక్ ఉన్నదా ಈ ಥರ ಎಲ್ಲ ಆಗ್ತಿದೆ ನಮ್ಮ ಸ್ನೇಹಿತರೆ. ಒಂದು ಬಾಂಗ್ಲಾದೇಶಲ್ಲಿ ನಾನು ಎಂಕ್ವೈರಿ ಮಾಡಿದ ನನಗೆ ತಿಳಿದಿರೋ ಪ್ರಕಾರ ಆಲ್ಮೋಸ್ಟ್ ಆಲ್ ಮೋರ್ ದೆನ್ 50 lakhs ಮೇಲೆ 50 lakh to 1 crore ಮೇಲೆ ಈ ರೋಹಿಂಗ್ಯಾಗಳು ಪಾಕಿಸ್ತಾನ್ಗಳು ಅಲ್ಲಿ ನಿವಾಸಿಸ್ತಾರೆ ಅಂತ ಗೊತ್ತಾಗಿದೆ. ಬಟ್ ಇನ್ನೂ ಜಾಸ್ತಿ ಇರ್ಬೋದಂತ ನನ್ನ ಅಭಿಪ್ರಾಯ. ಬಟ್ ಈ ಥರನೇ ಕಂಟಿನ್ಯೂ ಆಗ್ತಾ ಹೋದರೆ ನಮ್ಮವರು ಎಲ್ಲಿಗೆ ಹೋಗಬೇಕು? ನಮಗಿರೋದು ಇದು ಭಾರತ ದೇಶ ಒಂದೇ. ಅದರಲ್ಲೂ ಒಬ್ಬ ಹೆಣ್ಮಗಳು ಬಾಂಗ್ಲಾದೇಶದಿಂದ ಬಂದು ಇಲ್ಲಿ ಪಂಚಾಯಿತಿ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದಿದ್ದಾರಂತೆ ಪಶ್ಚಿಮ ಬಂಗಾಳದಲ್ಲಿ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ನಾನು ಆ ವಿಡಿಯೋ ರೆಕಾರ್ಡ್ ಮಾಡೋಣ ಅಂದ್ಕೊಂಡಿದ್ದೆ. ಅದು ನೋಡಿದ ತಕ್ಷಣ ವಿತಿನ್ 10 ಮಿನಿಟ್ಸಲ್ಲಿ ಡಿಲೀಟ್ ಆಗಿಬಿಟ್ಟಿದೆ. ಅದು ಕೋರ್ಟಲ್ಲಿ ಕೇಸ್ ಆಗಿದೆ. ಬಟ್ ಅದು ಹೊರಗಡೆ ಬಂದಿಲ್ಲ. ಬೆಂಗಾಳದಲ್ಲಿ ಆಗಿರೋದು. ಈ ಥರ ಎಲ್ಲ ಅವರು ಮಮತಾ ಅವರು ಈ ಥರ ಎಲ್ಲ ಮಾಡ್ತಿದ್ದಾರೆ. ಅವರು ಯಾಕೆ ಈ ಥರ ಮಾಡ್ತಿದ್ದಾರೋ ಅಂತ ನನಗೆ ಇಷ್ಟಕ್ಕೆ ಅರ್ಥ ಆಗ್ತೀರ. ಹೆಸರಕ್ಕೇನು ನಮ್ಮ ಹಿಂದೂ ಹೆಸರು ಇಟ್ಕೊಂಡಿದ್ದಾರೆ ಮಮತಾ ಅಂತ. ಬಟ್ ಅವ್ರಿಗೆ ಯಾಕೆ ಈ ಥರ ಕುರ್ಜಿಗೋಸ್ಕರ ಈ ಥರ ಮಾಡ್ತಿದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದೇನು ಪರ್ಮನೆಂಟ್ ಸೀಟಾ? ಅದೇನಾದರೂ ಇಂದ್ರ ಕುತ್ಕೊಳೋ ಸೀಟಾ? ಅದೇನೋ ಅರ್ಥ ಆಗ್ತಿಲ್ಲ ನನಗೆ. ಈ ಥರ ಅದೇನು ಪರ್ಮನೆಂಟ್ ಜೀವಿತ ಕಾಲದಲ್ಲಿ ಇರೋದಿಲ್ಲ. ಓನ್ಲಿ ಮಹಾ ಅಂದರೆ ಒಂದು 20 times ಒಂದು 4 to 5 times ಆಗಿದ್ರೆ ಆಗ್ಬೋದು ಜೀವನದಲ್ಲಿ. ನೀನೇ ಆಗಬೇಕಂತ ಅದೇ ಒಳ್ಳೇದು ಮಾಡು ಎಲ್ಲರಿಗೂ. ನೀನೇ ಆಗ್ತೀಯಲ್ಲ CM ಅಂತ. ಬಟ್ ಈ ಥರ ಬೇರೆ ಅವ್ರನ್ನ ಒಂದೇ ಕ್ಯಾಸ್ಟ್ನ ರಿಲಿಜಿಯನ್ನ ಮುಂದೆ ಇಟ್ಕೊಂಡು ಅವ್ರ ವೋಟ್ ಪರ್ಪಸ್ಗೋಸ್ಕರ ನೀವು ಈ ಥರ ಮಾಡ್ತಿರೋದು ಅದು ಎಷ್ಟು ಕರೆಕ್ಟ್ ಅಂತ ನಿಮಗೆ ತಿಳಿದಿರಬೇಕು. ಮೊನ್ನೆ ಅಹಮದಾಬಾದಲ್ಲಿ ಕೂಡ ನೋಡಿದೆ ನಾನು. ಮೋರ್ ದೆನ್ 800 to 2000 ಮೇಲೆ ಬಾಂಗ್ಲಾದೇಶಿಯರು ಪಾಕಿಸ್ತಾನರಲ್ಲಿ ನೆಲವಾಸಕ್ಕೆ ಹಾಕ್ಕೊಂಡಿದ್ದಾರೆ. ಯಾವ ಥರ ಇದ್ದಾರೆ ಅಂದರೆ ಅವ್ರದ್ದೇ ಪರ್ಮನೆಂಟ್ ಜಾಗ ಏನೋ, ಅವರೇ ದುಡ್ಡು ಕೊಟ್ಟು ತೊಗೊಂಡಿದ್ದಾರೇನೋ ಆ ನೆಲನ, ಗೌರ್ಮೆಂಟ್ ಜಾಗದಲ್ಲಿ ಆ ಥರ ಮನೆ ಕಟ್ಕೊಂಡಿದ್ದಾರೆ. ಅದರಲ್ಲಿ ಮತ್ತು ಫ್ರೀ ಕರೆಂಟು, ಇಲ್ಲಿಗಲ್ ಕರೆಂಟ್ ತೊಗೊಂಡಿದ್ದಾರೆ. ಲೀಗಲ್ ಆಗಿ ಕೂಡ ಅಲ್ಲ, ಕರೆಂಟ್ ಬಿಲ್ಲು ಪೇ ಮಾಡ್ತಿಲ್ಲ ಅವರು. ಈ ಥರ ಎಲ್ಲ ಇದ್ದಾರೆ. ನಮಗೆ ಭಾರತದಲ್ಲಿ ಇರೋರಿಗೆ ಎಷ್ಟು ಅನ್ಯಾಯ ಆಗ್ತಿದೋ ಅದು ತಿಳ್ಕೊಳ್ಳಿ ಫಸ್ಟು. ಒಂದು ಬಾಂಗ್ಲಾದಲ್ಲಿ ಒಂದು ಪಶ್ಚಿಮ ಬಂಗಾಳದಲ್ಲಿ, ಒಂದು ಅಹಮದಾಬಾದಲ್ಲಿ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ಮಧ್ಯಪ್ರದೇಶ ಆಗಿರಲಿ, ಕರ್ನಾಟಕ ಆಗಿರಲಿ, ಕೇರಳ ಆಗಿರಲಿ, ತಮಿಳುನಾಡು ಆಗಿರಲಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ರಾಜಸ್ಥಾನ್, ಈ ಥರ ಎಲ್ಲ ಪ್ರದೇಶದಲ್ಲಿ ಇನ್ನೆಷ್ಟು ಜನ ಇರ್ಬೋದು.
ನಾವು ತಿಳ್ಕೊಂಡಿಲ್ಲ ಅಂದರೆ ಇವಾಗ ನಾವು ಎದ್ದೇಳಿಲ್ಲ ಅಂದರೆ ಇದೇ ಮುಂದೆ ಒರೆಯುತ್ತೆ. ಫಸ್ಟ್ ನಾವು ಹಿಂದೂಗಳು ಹೊಡ್ಕೊಂತ ಇದ್ದರೆ ಇದು ಎಲ್ಲಿವರೆಗೆ ತೊಗೊಂಡೋಗುತ್ತೋ ನಿಮಗೆ ತಿಳಿದು ಬಿಟ್ಟಿದ್ದು. ಆಂಧ್ರದಲ್ಲಿ ಒಬ್ಬ ರಾಜಕೀಯ ನಾಯಕ ಒಂದು ಮಾತು ಮಾತಾಡ್ತಾನೆ, ಅದನ್ನು ಕೂಡ ನಾನು ವಿಡಿಯೋವನ್ನು ತೋರಿಸ್ತೀನಿ. ఒకవేళ మీకు అడ్రస్ లేకపోయినా మీరు పాకిస్తాన్ నుంచి వచ్చిన, రాజస్థాన్ నుంచి వచ్చిన, మహారాష్ట్ర నుంచి వచ్చిన, కర్ణాటక నుంచి వచ్చిన, మిమ్మల్ని ఇక్కడ ఎవరు పంపగలిగే వాళ్ళు ఎవరు మేము పట్టుకోవడమే జరగదు. ಇವನು ಯಾವನೋ ಆಗಲಿ ಪಾಕಿಸ್ತಾನಿಂದ ಬಂದರು, ಬಾಂಗ್ಲಾದೇಶದಿಂದ ಬಂದರು, ಎಲ್ಲಿಂದ ಬಂದರು ಮುಸ್ಲಿಮ್ಸು ಅವ್ರನ್ನ ಮಾತ್ರ ಇಲ್ಲಿಂದ ಕರೆ ಕಳಿಸಲ್ಲ ಅಂತ ಅವನೇ ಹೇಳ್ತಿದ್ದಾನೆ. ಈ ಥರ ಮಾತಾಡ್ತಿದ್ದಾನೆ. ఎవరు పంపగలిగే వాళ్ళు ఎవరు మేము పట్టుకోవడమే జరగదు. ಅವನು ಜೀವನದಲ್ಲಿ ಜೀವಂತವಾಗಿ ಇರೋ ತನಕ ಅವನು ಈ ಥರ ಎಲ್ಲ ಅವ್ನು ಕಳಿಸೋದಕ್ಕೆ ಆಗಲ್ಲಂತೆ. ಆ ಥರ ಮಾತಾಡ್ತಿದ್ದಾರೆ. ಇವನು ಹಿಂದೂಗಳಿಗೆ ಹುಟ್ಟಿದ್ದಾನೋ ಅವ್ರಿಗೆ ಹುಟ್ಟಿದ್ದಾನೋ ಅರ್ಥನೇ ಆಗ್ತಿಲ್ಲ. ಅವನು ಯಾವನೋ ಆಗಲಿ ಇವರು ಏನು ಅಂದ್ಕೊಂಡಿದ್ದಾರೆ BRS ಅವರು ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಈ ತೆಲಂಗಾಣ ಅವರು ಒಂದು ಟೈಪ್ ಆಫ್ ಮೆಂಟಾಲಿಟಿ ಇದ್ದವರು ಅಂದ್ಕೊತೀನಿ ನಾನು ಮಾತ್ರ. ಈ BRS ಅವ್ರನ್ನ ಮಾತ್ರ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾರೆ. ಯಾವಾಗಾದರೂ ನಾನು ನೋಡ್ತಿರ್ತೀನಲ್ಲ ಅವ್ರದ್ದು. ಆದರೆ ಅದೊಂದು ಬೇರೆ ವಿಡಿಯೋ ಮಾಡೋಣ. ಇವನು ಕೂಡ ನೋಡಿ ಫ್ರೆಂಡ್ಸ್, ಇವನು ಕೂಡ ಒಬ್ಬನಿದ್ದಾನೆ, ಅವನೇನು ಮಾತಾಡ್ತಾನೆ ಅಂತ ನೋಡಿ ಕೇಳಿ. లేకపోతే నీ దౌర్భాగ్యం అది. మమ్మల్ని కూడా నీలా నేను పాకిస్తాన్ నీకు శత్రువు అయితే నాకెందుకు శత్రువు కావాలంటున్నా. నేను ఒక స్ట్రైట్ క్వశ్చన్, ఇలా పాకిస్తాన్ ఎందుకు శత్రువు? నేను పాకిస్తాన్ ప్రేమిస్తా. మిత్రులారా, ಇವನಂತೆ ಪಾಕಿಸ್ತಾನ ಪ್ರೀತಿ ಮಾಡ್ತಾನಂತೆ. ಅಲ್ಲೇ ಹೋಗ್ಬಿಟ್ರೆ ಆಯ್ತಲ್ಲ, ಇಲ್ಲಿ ಯಾಕೆ ಇರ್ತೀಯಪ್ಪ? ಅಲ್ಲಿಗೆ ಅನ್ನಕ್ಕೆ ಇಲ್ಲ, ನೀರಿಗೆ ಇಲ್ಲ, ಏನು ಇಲ್ಲಿದ್ದ ದೇಶನ ನೀನು ಪ್ರೀತಿ ಮಾಡ್ತೀಯಲ್ಲ, ಅಲ್ಲೇ ಹೋಗಿ ಜೀವನ ಮಾಡಿದರೆ ಆಯ್ತಲ್ಲ ಸುಮ್ಮನೆ. ಅವ್ರ ಪಾಪ್ಯುಲೇಷನ್ನು ಜಾಸ್ತಿ ಆಗುತ್ತೆ. ಹಾಗೇ ಅವ್ರನ್ನ ಉದ್ಧಾರನ ಮಾಡಿಸು ನೀನಾದರೂ ಹೋಗಿ. ಅವ್ರಿಗೆ ತಿಳುವಳಿಕೆ ಇಲ್ಲ, ನೀನಾದರೂ ಹೋಗಿ ಉದ್ಧಾರ ಮಾಡಿಸು ಅವ್ರನ್ನ. ಅವ್ರಿಗೆ ಸರಿಯಾಗಿ ಎಜುಕೇಷನ್ ಇಲ್ಲ ಎಲ್ಲ, ನೀನೇ ಹೋಗಿ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಕೊಟ್ಟು ಎಲ್ಲ ಮಾಡಿಸಿದ್ರೆ ನಡೆಯುತ್ತೆ ಅಂತ ನನ್ನ ಅಭಿಪ್ರಾಯ. ಇಂಥವ್ರನ್ನ ಕಳಿಸ್ಬಿಡ್ಬೇಕು. ಇಂಥವ್ರನ್ನ ನಮ್ಮ ದೇಶದಲ್ಲಿ ಇಟ್ಕೋಬೋದು. ನಮ್ಮ ಪಕ್ಕದಲ್ಲೇ ಇದ್ದು ನಮಗೆ ಗೂಟ ಇಡುವಂಥವ್ರು ಇವರೆಲ್ಲ. ಇನ್ನೊಂದು ಮತ್ತೆ ನೋಡಿದೆ ಫ್ರೆಂಡ್ಸ್, ಇವತ್ತು ಮೋದಿ ಗಾಯಬ್ ಆಗಿದ್ದಾರೆ ಅಂತ. ಹೌದಮ್ಮ, ಮೋದಿ ಗಾಯಬ್ ಆಗಿದ್ದಾರೆ. ಯಾಕಂದರೆ ಸಿಂಹನ ನೋಡೋದಕ್ಕೆ ಜಿಂಕೆಗಳು ಎಷ್ಟು ಬೆದರ್ತವೆ ನೋಡಿ ನೀವೇ. ಸಿಂಹ ಹೊರಗಡೆ ಬಂದು ಒಂದು ಹೆಜ್ಜೆ ಇಟ್ಟರೆ ಓಡಾಡ್ಕೊಂಡು ಹೋಗ್ತದೆ. ನೀವು ಇನ್ನೂ ಎಷ್ಟು ದೂರ ಓಡೋಗ್ತೀರಾ ಅಂತ ಭಯದಿಂದ ಗಾಯಬಾಗಿದ್ದಾರೆ ಮೋದಿಯವರು. ಭಯದಿಂದ ಬಚ್ಚಿಕೊಂಡಿದ್ದಾರೆ ಅವರು. ನಿಜ, ನೀವು ಹೇಳಿದ್ದು ಮಾತ್ರ ಈ ಮುಸ್ಲಿಂ ಹುಡುಗಿ ಹೇಳಿದ್ದು ಖಚಿತ ನಿಜನೇ ಹೇಳಿದ್ದು. ಬಟ್ ನೀವಿನ್ನು ಪಾಕಿಸ್ತಾನ ಇರೋದಿಲ್ಲೋ ಅಂತ ನೀವು ಇಷ್ಟೊಂದು ಹೊಡ್ಕೊತಿದ್ದೀರಲ್ಲ. ಪಾಪ ಪಾಕಿಸ್ತಾನವ್ರಿಗೆ ನೀರು ಬಿಡ್ತಿಲ್ಲ, ಮತ್ತು ಪಾಕಿಸ್ತಾನವ್ರಿಗೆ ಅನ್ಯಾಯ ಆಗಿಬಿಟ್ಟಿದೆ. ಆಫ್ಟರ್ ಪಾಕಿಸ್ತಾನವರು ಎಲ್ಲ ಅಟ್ಯಾಕ್ ಮಾಡಿರೋದು, ಬೇರೆಯವರು ಅಟ್ಯಾಕ್ ಮಾಡಿರೋದು ಅಂತ ಹೇಳ್ತಿದ್ದಾರಲ್ಲ. ಹೌದು, ಪಾಕಿಸ್ತಾನವ್ರು ಅಲ್ಲಲ್ಲ ಅಟ್ಯಾಕ್ ಆಗಿರೋ. ಅದಕ್ಕೋಸ್ಕರನೇ ಇನ್ನು ಪಾಕಿಸ್ತಾನ ಇರೋದಿಲ್ಲೋ ಏನೋ, ನನಗಿನ್ನೂ ಹೊರಗಡೆ ಬಂದರೆ ಅಂಥೇಳಿ ಸಿಂಹ 2 ಹೆಜ್ಜೆ ಹಿಂದಕ್ಕೆ ಹಾಕಿದೆ. ಸಿಂಹ 2 ಹೆಜ್ಜೆ ಮುಂದೆ ಹಾಕಿದರೆ ತೋರಿಸ್ತಾರೆ ನಿಮಗೆ. ಸಿಂಹ ಬಂದು 2 ಹೆಜ್ಜೆ ಮುಂದೆ ಹಾಕಿದರೆ ಏನಾಗುತ್ತೆ ಅಂತ ನಿಮಗೆ ತೋರಿಸ್ತಾರೆ. ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಗಾಯಬಾಗಿದ್ದಾರಲ್ಲ, ಕಾಣೋ ಥರ ಫೋಟೋ ಕೊಡ್ತಾರೆ ನಿಮಗೆ. ಫೋಟೋ ಇಲ್ಲಾಂದ್ರೆ ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡ್ಕೋ ಮೋದಿ ಅವರು ಹೆಂಗಿರ್ತಾರೆ ಅಂತ ಈ ಟೈಮಲ್ಲಿ. ಆಮೇಲೆ ಗೊತ್ತಾಗುತ್ತೆ ನಿಮಗೆ ಏನಂತ ಗಾಯಬಾಗಿದ್ದಾರೋ, ಆಮೇಲೆ ಏನಂತ ಕಾಣಿದ್ದಾರೆ ಅಂತ ಹೇಳ್ತಿರೋ ಏನಂತ ನಿಮಗೆ ಗೊತ್ತಾಗುತ್ತೆ. ಇವರೆಲ್ಲ ಫ್ರೆಂಡ್ಸ್, ಇವರು ಯಾರ್ಯಾರು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಿದ್ದಾರೋ ಇವರೆಲ್ಲ ಜನೋಸೈಡ್ ನನಗೆ ತಿಳಿಯೋ ತನಕ. ಹಾಗೆ
ಇವರೆಲ್ಲ ಪಾಕಿಸ್ತಾನವ್ರಿಗೆ ಹುಟ್ಟಿದ್ದವ್ರೆ ಅಂತ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆಗಿಬಿಟ್ಟಿದೆ. ಇವರು ನಮ್ಮ ಹಿಂದೂ ಅಂತ ಅಂದ್ಕೋಬೇಡಿ, ಇದು ನಮ್ಮ ಭಾರತೀಯರಂತ ಅಂದ್ಕೊಂಡೇಬೇಡಿ. ಇವರೆಲ್ಲ ದೇಶದ್ರೋಹಿಗಳು, ಹಾಗೆ ಪಾಕಿಸ್ತಾನವ್ರಿಗೆ ಹುಟ್ಟಿದ್ದವರು. ಹೇಳಿದಾರಲ್ಲ, ಒಂದು ಪಂಜಾಬ್ನಲ್ಲಿ 83,000 ಮುಸ್ಲಿಂ ಹುಡುಗಿಯರು ಪಾಕಿಸ್ತಾನ ಹುಡುಗಿಯನ್ನು ಮದುವೆ ಮಾಡಿಕೊಂಡಿದ್ದಾರೆ ಅಂದರೆ, ಅದರ್ ದೆನ್ ಸ್ಟೇಟ್ಸ್ ಏನು ಕತೆ? ಮಹಾರಾಷ್ಟ್ರ ಆಗಲಿ, ಡೆಲ್ಲಿ ಆಗಲಿ, ಮಧ್ಯಪ್ರದೇಶ ಆಗಲಿ, ಕರ್ನಾಟಕ, ಪಶ್ಚಿಮ ಬೆಂಗಾಲ್ ಮತ್ತು ಉತ್ತರ ಪ್ರದೇಶ ಮತ್ತು ತಮಿಳುನಾಡು, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ್, ಅಸ್ಸಾಂ, ಮೇಘಾಲಯ, ಈ ಥರ ಎಲ್ಲ ಇನ್ನೂ ಎಷ್ಟು ಜನ ಇರ್ಬೋದು ಇವ್ರ ಸಂತತಿ. ನಾನು ಹೇಳಿದ್ದೇನಲ್ಲ ಫ್ರೆಂಡ್ಸ್, ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ರಿಸರ್ಚ್ ಮಾಡಿದ್ದೀನಿ. ಮೋರ್ ದೆನ್ 1 to 2 crores ಮೇಲೆ ಇದ್ದಾರೆ ಅಂತ ನನಗೆ ಬಂದಿದೆ ಇನ್ಫಾರ್ಮೇಷನ್. ಮೋರ್ ದೆನ್ 1 to 2 crores ಮೇಲೆ ಇದ್ದಾರೆ ಇವ್ರ ಪಾಪ್ಯುಲೇಷನ್. ಒಬ್ಬೊಬ್ರಿಗೆ 10 ಜನ ಅಂತ ಅನ್ಕೊತಿದ್ದೀನಿ, ಬಟ್ ಮೋರ್ ದೆನ್ 15 ಮೆಂಬರ್ಸ್ ಇದ್ದಾರೆ ಒಬ್ಬೊಬ್ಬರಿಗೆ ಅಂತ ನನ್ನ ಅಭಿಪ್ರಾಯ. ಅದು ಮೋರ್ ದೆನ್ 15 ಮೆಂಬರ್ಸ್. ಇವರು ಮಿಷನ್ಸ್ನ ಇಲ್ಲಿ ಬಿಟ್ಟೋಗಿದ್ದಾರೆ, ಆ ಥರ ಮಿಷನ್ಸ್ನ. ಇಲ್ಲಿ ಟ್ಯಾಕ್ಸ್ ಪೇಯವ್ರವ್ರನಿಂದ ಇವರು ಎಷ್ಟು ಕಷ್ಟಪಡ್ತಿದ್ದಾರೆ. ಟ್ಯಾಕ್ಸ್ ಪೇಯರ್ಸು ತಿಂಗಳ ಒಬ್ಬ ಎಂಪ್ಲಾಯಿ 1 lakhs ಒಂದು ತಿಂಗಳಿಗೆ 1 ಲಕ್ಷ ಬರ್ತಿದೆ ಅಂದರೆ ಅದರಿಂದ 30%, 32% ಟ್ಯಾಕ್ಸಿಗೆ ಹೋಗುತ್ತೆ. 70,000 ಒಂದು ಅವ್ರ ಮನೆಗೆ ತೊಗೊಂಡೋಗ್ತಾರೆ. 70% ಇಲ್ಲಾಂದರೆ 65,000 ಆ ಥರ ತೊಗೊಂಡೋಗ್ತಾರೆ. ಆ ಥರ ಮನೆಗೆ ತೊಗೊಂಡೋಗ್ತಾರೆ. ಮಿಗತಾ 32%, 35% ಟ್ಯಾಕ್ಸ್ ಪೇ ಮಾಡ್ತಿರೋರು ನಮ್ಮ ಭಾರತೀಯರು ಇಂಥವ್ರನ್ನ ಬೆಳೆಸಬೇಕು ಅನ್ನೋ ದುರ್ಗತಿ ಬಂದುಬಿಟ್ಟಿದೆ ನಮಗೆ. ನಮ್ಮ ಟ್ಯಾಕ್ಸ್ ದುಡ್ಡಿನಿಂದ ಇವರಿಗೆ ರೇಷನ್ ಕೊಟ್ಟು, ಮತ್ತು ಇವರಿಗೆ ಇಲ್ಲದೆಲ್ಲ ಸೇವೆ ಕೊಟ್ಟು, ಪ್ರಧಾನಮಂತ್ರಿ ಸ್ಕೀಮ್ಸ್ ಎಲ್ಲ ಇವರಿಗೆ ಕೊಟ್ಟು ನಾವು ಇವ್ರನ್ನ ಬೆಳೆಸ್ದಂಗೆ ಆಗಿದೆ. ಆಮೇಲೆ ಫೈನಲ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಹಿಂದೂಗಳ ಮೇಲೆ. ಇಲ್ಲದೆಲ್ಲ ತಿನ್ನೋದು, ನಮ್ಮನ್ನೇ ಕೊಲ್ಲೋದು. ಇದು ಬಿಟ್ಟರೆ ಇವರಿಗೆ ಬೇರೆ ಏನು ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಇವರು ನಜಿಯಾ ಅಂತ ಫ್ರೆಂಡ್ಸ್. ಇವರು ಏನು ಮಾತಾಡ್ತಿದ್ರು ಸ್ವಲ್ಪ ನೋಡೋಣ ಬನ್ನಿ. ಇವರು ನಜಿಯಾ ಆದರೂ ಹೆಸರುಕಂತೆ ಮುಸ್ಲಿಂ ಹುಡುಗಿ, ಬಟ್ ಇವರು ಕಟ್ಟರ್ ಒಂಥರ ಹಿಂದೂ ಅವರಿಗೆ ಒಂದು ಇನ್ಸ್ಪಿರೇಷನ್ ಥರ ಇವರು ಏನು ಮಾತಾಡ್ತಾರೆ ಕೇಳೋಣ ಬನ್ನಿ. जल्दी गिरगिट रंग नहीं बदलता है, उससे ज्यादा जल्द मुसलमान रंग बदलता है, उससे ज्यादा जल्द. कि आप मुस्लिम को क्रिश्चियन देश में देखो तो भी वो परेशान है. जी जी. आप मुस्लिम को यहूदी देश में देखो तो भी वो परेशान है. आप मुस्लिम को हिंदू देश में देखो तो भी वो परेशान है. आप मुस्लिम को मुस्लिम देश में देखो तो भी वो परेशान है. तो मुसलमान से झूठा कोई नहीं हो सकता, कोई और मुसलमान से लुच्चा कोई और नहीं हो सकता है. मुसलमान से बड़ा चिटिंगबाज कोई और नहीं हो सकता है. मुसलमान से ज्यादा रंग बदलने वाला कोई और नहीं हो सकता है. मुसलमान से ज्यादा विक्टिम कार्ड खेलने का तरीका किसी को नहीं आता होगा इस धरती पर, किसी को भी नहीं आता हो. ಕೇಳಿದಿರಲ್ಲ ಫ್ರೆಂಡ್ಸ್, ಮುಸಲ್ಮಾನವ್ರ ಥರ ರಂಗ್ ಒಂಥರ ಕಲರ್ ಚೇಂಜ್ ಮಾಡೋ ಮನಸ್ಥಿತಿ ಯಾರಿಗೂ ಈ ಪ್ರಪಂಚದಲ್ಲಿ ಯಾರಿಗೂ ಇರೋದಿಲ್ಲಂತೆ. ಇವರು ಆ ಥರ ವರ್ಣಗಳು ಚೇಂಜ್ ಮಾಡ್ತಾನೇ ಇರ್ತಾರೆ, ಇವ್ರಿಗೆ ಯಾವ ಥರ ಬೇಕೋ ಆ ಥರ. ಎದ್ದೇಳಿ ಫ್ರೆಂಡ್ಸ್, ಎದ್ದೇಳಿ, ನಮ್ಮ ಹಿಂದೂಗಳು ಒಗ್ಗಟ್ಟಾಗೋಣ. ನಮ್ಮ ಹಿಂದೂಗಳು ಏನು ಅಂತ ತೋರಿಸೋಣ ಇವರಿಗೆ. ನಾವು ಎಷ್ಟು ಸುಮ್ಮನೆ ಇರ್ತೀವೋ ನಮಗೆ ಇವರು ಗುಣಪನ ಇಡೋದಕ್ಕೆ ಬರ್ತಾರೆ. ಈ ಸಾರ್ ಏನು ಹೇಳ್ತಿದ್ದಾರೋ ಕೇಳಿ ಫ್ರೆಂಡ್ಸ್, ಸ್ವಲ್ಪ ಭಾಳ ಬುದ್ಧಿವಂತ ಮಾತು ಹೇಳ್ತಿದ್ದಾರೆ, ಸ್ವಲ್ಪ ತಿಳ್ಕೊಳ್ಳೋಣ ಈ ಸಾರ್ ಏನು ಹೇಳ್ತಿದ್ದಾರೆ. ಪಹಲ್ಗಾಮದಲ್ಲಿ ಅದಾಗಕ್ಕೆ ಕಾರಣನೇ ಬಿಜೆಪಿ ಅವರು. ಹೌದಾ? ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ. ಆಯ್ತು ಸರ್. ಯಾಕೆ ಭದ್ರತೆ ಯಾಕೆ ತೆಗೆದ್ರು? ನಿಮ್ಮ ಭದ್ರತೆ ವೈಫಲ್ಯದ ಬಗ್ಗೆ ಮುಚ್ಚಿಕೊಳ್ಳೋಕೆ ಇದನ್ನೆಲ್ಲ. ಹೌದು ಸರ್, ಮತ್ತು ಭದ್ರತೆ ವೈಫಲ್ಯದಿಂದ ಈ ಥರ ಆಗಿದೆ. ಹೌದು ಸರ್, ಓಕೆ ಸರ್, ನಾನು ಆ್ಯಕ್ಸೆಪ್ಟ್ ಮಾಡ್ತೀನಿ. ಬಟ್ ಇದೇ ದಾಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೂಡ ನಡೆಯುತ್ತಲ್ಲ ಸರ್, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಸರ್ ನೀವು? ಅದು ಅವಾಗ ಭದ್ರತೆ ವೈಫಲ್ಯ ಆಗಿಲ್ವಾ? ಮುಂಬೈಯಲ್ಲಿ
ಹೇಗೆ ಆಯ್ತು ಸರ್ ಅದು? ತಾಜ್ ಹೋಟೆಲಲ್ಲಿ ಬಂದು ಅಷ್ಟು ಜನನ ಕೊಲ್ಲಿದ್ರಲ್ಲ, ಅದು ಅದು ಹೇಗೆ ಆಯ್ತು ಸರ್? ಅದಕ್ಕಿಂತ ಮುಂಚೆ ಎಷ್ಟು ಮಾರಣ ಹೋಮಗಳು ನಡೆದಿದೆ, ಎಷ್ಟು ಜನ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಹಾಗೆ ಮತ್ತು ಇಂದಿರಾ ಗಾಂಧಿನ ಅವ್ರ ಮನೆಯಲ್ಲೇ ಇದಾಯ್ತಲ್ಲ, ಅದು ಭದ್ರತೆ ವೈಫಲ್ಯ ಅಲ್ವಾ? ಮತ್ತು ಇಂದಿರಾ ಗಾಂಧಿ ಮಗನನ್ನು ಮತ್ತು ಇದು ಆಯ್ತಲ್ಲ, ಅದು ಭದ್ರತೆ ವೈಫಲ್ಯ ಅಲ್ವಾ? ಈ ಥರ ಎಲ್ಲ ಕಾರಣಗಳು ಹೇಳ್ಬಾರ್ದು ಸರ್. ಇಂಥ ಟೈಮಲ್ಲಿ ಒಬ್ಬ ಭಾರತೀಯನಾಗಿ ಯಾವ ಥರ ನಡ್ಕೋಬೇಕು ಅದನ್ನು ತಿಳ್ಕೊಳ್ಳಿ, ಯಾವ ಥರ ಒಗ್ಗಟ್ಟಾಗಿರಬೇಕು ಅದನ್ನು ಮಾತಾಡಿ. ಒಂದು ಸೀಟ್ಗೋಸ್ಕರ, ಪದವಿಗೋಸ್ಕರ ಈ ಥರ ಕೆಳಗಿಳಬಾರ್ದು. ಒಬ್ಬ ಹಿಂದೂ ಆಗಿ ಕುಂಕುಮ ಇಟ್ಕೊಂಡಿದೆಯಾ, ಮತ್ತೆ ಹಿಂದೂಗಳಿಗೆ ಕಣ್ಣಿಗೆ ಚಾಕು ಚುಚ್ಚುತ್ತಾ ಇದೆಯಾ? ನಿಮ್ಮಂಥವರು ಏನಂತ ಕರಿಬೇಕೋ ಅರ್ಥನೇ ಆಗೋದಿಲ್ಲ. ಒಂದು ಪದವಿಗೋಸ್ಕರ ಈ ಥರ ಕೆಳಮಟ್ಟಕ್ಕೆ ಇಳಿಬಾರ್ದು. ಮತ್ತು ಅದು ನಿಮಗೆ ಬಿಟ್ಟಿದ್ದಿನ. ಬನ್ನಿ ಫ್ರೆಂಡ್ಸ್, ನಾವೆಲ್ಲ ಒಗ್ಗಟ್ಟಾಗಿದ್ದು ನಮ್ಮ ಭಾರತೀಯರನ್ನ ಒಂದು ಮಾಡಿಸಿ ನಮ್ಮ ಹಿಂದೂಗಳು ಏನು ಅಂತ ತೋರಿಸೋಣ ಇಂಥವರಿಗೆ. ಯಾರೆಲ್ಲ ಕುಟುಂಬಗಳಿಗೆ 27ರಿಂದ 28 ಜನ ತೀರ್ಕೊಂಡೋಗಿ ಜೆನೋಸೈಡ್ ಆಗಿದನೋ ನಮ್ಮ ಭಾರತೀಯರ ಮೇಲೆ, ಭಾರತದ ಕಾಶ್ಮೀರ್ ಪೆಹಲ್ಗಾಮ್ದಲ್ಲಿ ಯಾರು ನಮ್ಮ ಹಿಂದೂಗಳ ಮೇಲೆ ಜೆನೋಸೈಡ್ ಆಗಿದೆನೋ, ಮುಂಚೆ ಯಾವ ಥರ ಜೆನೋಸೈಡ್ ಮಾಡೋದಕ್ಕೆ ತಯಾರಾಗಿದ್ದಾರೋ, ಟೆರರಿಸ್ಟ್ಗಳನ್ನ ಯಾವ ಥರ ಹುಟ್ಟಿಸ್ತಾ ಇದ್ದಾರೋ ನಮ್ಮ ಭಾರತ ದೇಶದಲ್ಲಿ, ನಾವು ಈಗ ಒಗ್ಗಟ್ಟಾಗಿಲ್ಲ ಅಂದರೆ ನಿಮಗೆ ಬಿಟ್ಟಿದ್ದೀನ. ಒಗ್ಗಟ್ಟು ಆಗಿದ್ರೇ ನಮ್ಮ ಬಲ ಏನಂತ ಅವ್ರಿಗೆ, ಶತ್ರುಗಳಿಗೆ ಅರ್ಥ ಆಗುತ್ತೆ. ನಮ್ಮ ಒಗ್ಗಟ್ಟಿನ ಸ್ಥಿತಿ ಹೇಗಿರಬೇಕು ಅಂದರೆ ಏಕಂ ಬಲಂ ಥರ ಇರಬೇಕು. ಬನ್ನಿ ಫ್ರೆಂಡ್ಸ್, ನಾವೆಲ್ಲ ಒಂದು ಸತಿ ಅನ್ನೋಣ.